ಡಾಕ್ಟರ್ ಸುಧಾಕರ್ ಅವರು ಹಾಗೂ ಸುಬ್ಬಾರೆಡ್ಡಿ ಅವರು ನಿಮ್ಮನ್ನೆಲ್ಲ ಉದ್ದೇಶಿಸಿ ಮಾತನಾಡಿ ಈ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಸಿನ ಅಭ್ಯರ್ಥಿಗೆ ನೀವು ಆಶೀರ್ವಾದ ಮಾಡಬೇಕು ಅಂತೇಳಿ ನಿಮ್ಮಲ್ಲಿ ಮನವಿಯನ್ನ ಮಾಡಿದ್ದಾರೆ. ನಾನು ನಿಮ್ಮಲ್ಲಿಗೆ ಬಂದಿರ್ತಕ್ಕಂಥದ್ದು ನಿಮ್ಮನ್ನೆಲ್ಲ ಭೇಟಿ ಮಾಡಿ ಕಾಂಗ್ರೆಸ್ ಅಭ್ಯರ್ಥಿಗೆ ತಾವೆಲ್ಲರೂ ಕೂಡ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಗೆ ನೀವು ಆಶೀರ್ವಾದ ಮಾಡಬೇಕು ಅಂತೇಳಿ ನಿಮ್ಮಲ್ಲಿ ಮನವಿ ಮಾಡಲಿಕ್ಕೋಸ್ಕರ ಬಂದಿದ್ದೇನೆ. ಇವತ್ತು ಒಂದು ಕಡೆ ಭಾರತೀಯ ಜನತಾ ಪಕ್ಷ, ಜೆಡಿಎಸ್ ಎರಡೂ ಪಕ್ಷಗಳು ಹೊಂದಾಣಿಕೆ ಮಾಡಿಕೊಂಡು ಈ ಚುನಾವಣೆಯನ್ನು ಎದುರಿಸ್ತಾ ಇದ್ದಾವೆ. ನಾವು ಇನ್ನೊಂದು ಕಡೆ ಕಾಂಗ್ರೆಸ್ ಪಕ್ಷ ಅವರ ಇಬ್ಬರ ವಿರುದ್ಧ ಸ್ಪರ್ಧೆಯನ್ನ ಮಾಡ್ತಾ ಇದ್ದೇವೆ. ಈ 2-3 ತಿಂಗಳವರೆಗೆ ಬಿಜೆಪಿ ಮತ್ತು ಜೆಡಿಎಸ್ ಹಾವು ಮತ್ತು ಮುಂಗುಸಿ ತರ ಇದ್ರು. ದೇವೇಗೌಡರು ವಾಚಾಮ ಗೋಚರವಾಗಿ ಬಿಜೆಪಿಯನ್ನ ಟೀಕೆ ಮಾಡ್ತಾ ಇದ್ರು. ಈಗ ಜೆಡಿಎಸ್ನವರ ಉಳಿವಿಗಾಗಿ ಯಾವ ಪಕ್ಷವನ್ನ ತಿಗಳಿದ್ರು ಅದೇ ಪಕ್ಷದ ಜೊತೆ ಚುನಾವಣೆ ಹೊಂದಾಣಿಕೆ ಮಾಡಿಕೊಂಡು 3 ಸ್ಥಾನಗಳನ್ನು ತಗೊಂಡು ಇವತ್ತು ಬಿಜೆಪಿ ಜೊತೆ ಸೇರ್ಕೊಂಡಿದ್ದಾರೆ. 2019ರಲ್ಲಿ ಇದೇ ಲೋಕಸಭಾ ಚುನಾವಣೆ ನಡೆದಾಗ ಹಾಸನದಲ್ಲಿ ಒಂದು ಸಾರ್ವಜನಿಕ ಸಭೆ ರಾಹುಲ್ ಗಾಂಧಿ ಅವರು ಜೆಡಿಎಸ್ ಪಕ್ಷ ಕಾಂಗ್ರೆಸ್ಸಿನ ಬಿಜೆಪಿಯ ಬಿ ಟೀಮ್ ಅಂತ ಕರೆದರು. ಆಗ ದೇವೇಗೌಡರು ಕೆಂಡಮಂಡಲವಾಗಿ ಹೋಗ್ಬಿಟ್ರು. ನಾವು ಬಿಜೆಪಿಯ ಬಿ ಟೀಮ್ ಅಲ್ಲ, ರಾಹುಲ್ ಗಾಂಧಿಯವರು ಚುನಾವಣೆಗೋಸ್ಕರ ಸಿದ್ದರಾಮಯ್ಯನವರು ಹೇಳ್ಕೊಟ್ಟಂತ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ನಾವ್ಯಾವತ್ತೂ ಕೂಡ ಕೋಮುವಾದಿ ಪಕ್ಷದ ಜೊತೆ ಸೇರಲ್ಲ ಅಂತ ಹೇಳಿದ್ರು. ಇನ್ನು ಮುಂದುವರೆದು ಹೇಳಿದ್ರು, ಏನಾದರೂ ಮುಂದಿನ ಜನ್ಮ ಇದ್ರೆ, ನಾನು ಮುಂದಿನ ಜನ್ಮದಲ್ಲಿ ಹುಟ್ಟೋದಾದ್ರೆ ನಾನು ಮುಸ್ಲಿಂ ಆಗಿ ಹುಡ್ತೀನಿ ಅಂತೇಳಿ ಇದೇ ದೇವೇಗೌಡರು ಹೇಳಿದ್ರು. ಮುಸ್ಲಿಂ ಆಗಿ ಹುಡ್ತೀನಿ ಅಂತ ದೇವೇಗೌಡರು ಹೇಳಿದ್ರು. ಇನ್ನೂ ಒಂದು ಮಾತು ಹೇಳಿದ್ರು, ಏನಾದರೂ 2ನೇ ಬಾರಿ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆದರೆ ನಾನು ಈ ದೇಶವನ್ನೇ ಬಿಟ್ಟುಬಿಡ್ತೀನಿ
దయచేసి ఒక 5 నిమిషాలు కూర్చోండి. సార్ భాషణ చేస్తున్నారు. 10 నిమిషాల్లో ముగుస్తుంది. దయచేసి కూర్చోండి. అంత యోజన వేయకూడదు. ಕೂತ್ಕೊಳ್ಳಿ. ನನಗೆ ತೆಲುಗು ಬರಲ್ಲ. ತೆಲುಗು ಬಂದಿದ್ರು ತೆಲುಗಿನಲ್ಲೇ ಭಾಷಣ ಮಾಡ್ತಿದ್ದೆ. ನಾನು ಅನೇಕ ಸಾರಿ ಬಾಗೇಪಲ್ಲಿಗೆ ಬಂದಿದ್ದೀನಿ. ಅಷ್ಟೂ ಸಾರಿಯೂ ಕೂಡ ಕನ್ನಡದಲ್ಲೇ ಭಾಷಣ ಮಾಡಿದ್ದೀನಿ. ನಿಮಗೂ ಕನ್ನಡ ಬರ್ತದೆ, ತೆಲುಗು ಬರ್ತದೆ, ಕನ್ನಡವೂ ಬರ್ತದೆ. ಆದ್ರೆ ನನಗೆ ತೆಲುಗು ಬರಲ್ಲ. ಹಾಗಾಗಿ ಅವತ್ತು ದೇವೇಗೌಡರು ಆಡಿದಂತ ಮಾತುಗಳು ಇವತ್ತು ಬಿಜೆಪಿ ಜೊತೆ ಸೇರ್ಕೊಂಡು ಬಾಯ್ ಅಂತ ಇರ್ತಕ್ಕಂಥದ್ದು. ಇದು ನೋಡಿದ್ರೆ ಏನು ಅನ್ಸುತ್ತೆ ನಿಮ್ಗೆ? ದೇವೇಗೌಡರ ಇಬ್ಬಂದಿ ತರ ತೋರಿಸುತ್ತೆ. ರಾಜಕೀಯ ಉಳಿವಿಗೋಸ್ಕರ ಬಿಜೆಪಿ ಜೊತೆ ಸೇರ್ಕೊಂಡು ಇವತ್ತು ಕಾಂಗ್ರೆಸ್ ಅನ್ನ ಚುನಾವಣೆಯಲ್ಲಿ ಎದುರಿಸ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಮೊನ್ನೆ ಇನ್ನೂ ಒಂದು ಮಾತು ಹೇಳಿದ್ದಾರೆ. ಈ ಲೋಕಸಭಾ ಚುನಾವಣೆ ಆದಮೇಲೆ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಪತನ ಆಗ್ತದೆ. ನಾನು ಹೇಳ್ತೀನಿ ದೇವೇಗೌಡ್ರೆ, ನಿಮ್ಮ ಭ್ರಮೆ. ಕಾಂಗ್ರೆಸ್ ಪಕ್ಷ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕರ್ನಾಟಕದ ಜನತೆಯ ಆಶೀರ್ವಾದದಿಂದ 136 ಸ್ಥಾನಗಳನ್ನು ಗೆದ್ದಿದೆ. ಬಿಜೆಪಿ ಗೆದ್ದಿರೋದು 66 ಸ್ಥಾನಗಳು, ನೀವು ಗೆದ್ದಿರೋದು 19 ಸ್ಥಾನಗಳು. ಸರ್ಕಾರ ಪತನ ಆಗ್ತದೆ ಅಂತ ಹೇಳಿ ದೇವೇಗೌಡರು ಮಾಜಿ ಪ್ರಧಾನಮಂತ್ರಿ ಆಗಿದ್ದವರು ಇವತ್ತು ಮಾಜಿ ಪ್ರಧಾನಿ ಹಗಲು ಕನಸು ಕಾಣ್ತಾ ಇದ್ದಾರಲ್ಲ, ಇದು ಸರಿನಾ? ಇವತ್ತು ನೀವು ಚರ್ಚೆ ಮಾಡಬೇಕಾಗಿರ್ತಕ್ಕಂಥದ್ದು, ಮುಂದಿನ 5 ವರ್ಷಕ್ಕೆ ಈ ದೇಶದ ಚುಕ್ಕಾಣಿಯನ್ನ ಯಾರು ಹಿಡಿಬೇಕು? ಎನ್ಡಿಎ ಹಿಡಿಬೇಕಾ, ಕಾಂಗ್ರೆಸ್ ನೇತೃತ್ವದ ಇಂಡಿಯಾ ಹಿಡಿಬೇಕಾ ಅಂತಕ್ಕಂಥದ್ದು ಚರ್ಚೆ ಆಗ್ತದೆ. ಜೆಡಿಎಸ್ ಅವರಿಗೆ, ಬಿಜೆಪಿಯವರಿಗೆ ನಿಮ್ಮನ್ನ ವೋಟ್ ಕೇಳಲಿಕ್ಕೆ ಯಾವುದೇ ನೈತಿಕತೆ ಇಲ್ಲ. ನಮಗೆ ನೈತಿಕತೆ ಇದೆ. ಯಾಕಂತಂದ್ರೆ ಕಾಂಗ್ರೆಸ್ ಕೊಟ್ಟ ಮಾತಿನಂತೆ ನಡ್ಕೊಂಡಿದೆ. ಬಿಜೆಪಿ ಕೊಟ್ಟ ಮಾತಿನಂತೆ ನಡ್ಕೊಂಡಿಲ್ಲ. ನೀವೆಲ್ಲ ಒಮ್ಮೆ ಜ್ಞಾಪಕ ಮಾಡ್ಕೋಬೇಕು. ನರೇಂದ್ರ ಮೋದಿ ಅವರು 2014ರಲ್ಲಿ ಏನ್ ಹೇಳಿದ್ರು, ಆ ಎಲ್ಲ ವಾಗ್ದಾನಗಳು ಈಡೇರಿದವಾ ಇಲ್ಲವಾ? ನರೇಂದ್ರ ಮೋದಿ ಅವರು 10 ವರ್ಷಗಳ ಕಾಲ ಪ್ರಧಾನಮಂತ್ರಿಯಾಗಿದ್ದರು. ಈ 10 ವರ್ಷಗಳಲ್ಲಿ ಅವರು ಹೇಳಿದಂತ ವಾಗ್ದಾನವನ್ನು ಈಡೇರಿಸಿದಾರಾ ಇಲ್ವಾ ಅಂತಕ್ಕಂಥದ್ದನ್ನ ತಾವು ವಿಚಾರ ಮಾಡಬೇಕು. ನರೇಂದ್ರ ಮೋದಿ ಅವರು ಹೇಳಿದರು 2014ರಲ್ಲಿ ವಿದೇಶದಲ್ಲಿ ಕಪ್ಪು ಹಣ ಇದೆ, ಸ್ವಿಟ್ಜರ್ಲೆಂಡ್ನಲ್ಲಿ 6 ತಿಂಗಳಲ್ಲಿ ಆ ಕಪ್ಪು ಹಣವನ್ನು ತಗೊಂಡು
ಪ್ರತಿಯೊಬ್ಬರ ಅಕೌಂಟಿಗೆ 15 ಲಕ್ಷ 15 ಲಕ್ಷ 15 ಲಕ್ಷ ಇಡುತ್ತೇನೆ ಅಂತ ಹೇಳಿದ್ರು. ನಾನು ಹೇಳೋದು ಮಾತಲ್ಲ, ನರೇಂದ್ರ ಮೋದಿ ಅವರು ಹೇಳುವಂತ ಮಾತು. ನಿಮಗೆ 10 ವರ್ಷದಲ್ಲಿ 15 ರೂಪಾಯಿ ಅವರು ನಿಮ್ಮ ಅಕೌಂಟ್ಗೆ ಬಂದಿದ್ಯಾ? ನಿಮ್ಮ ಅಕೌಂಟ್ ಬಂದಿದ್ಯಾ? ನಿರುದ್ಯೋಗದ ಸಮಸ್ಯೆಯನ್ನು ಬಗೆಹರಿಸ್ತೀನಿ. ಅದಕ್ಕೋಸ್ಕರ ಈ ದೇಶದ ಯುವಕ ಯುವತಿಯರಿಗೆ ಉದ್ಯೋಗ ಕೊಡ್ಲಿಕ್ಕೋಸ್ಕರ ವರ್ಷಕ್ಕೆ 2 ಕೋಟಿ ಉದ್ಯೋಗಗಳನ್ನು ಸೃಷ್ಟಿ ಮಾಡ್ತೇನೆ ಅಂತ ಹೇಳಿದ್ರು. 10 ವರ್ಷ ಆಯ್ತು ನರೇಂದ್ರ ಮೋದಿಜಿ, ನೀವು 10 ಲಕ್ಷ ಉದ್ಯೋಗ ಕೂಡ ಸೃಷ್ಟಿ ಮಾಡ್ಲಿಕ್ಕೆ ಸಾಧ್ಯ ಆಗಲಿಲ್ಲ. ಪಾಪ ನಿರುದ್ಯೋಗಿ ಯುವಕರು ಕೆಲಸ ಕೊಡಿ ಅಂತ ಕೇಳಿದ್ರೆ ಪಕೋಡ ಮಾರಕ್ ಹೋಗಿ ಉದ್ಯೋಗ ಕೇಳಿದ್ರೆ ಪಕೋಡ ಈ ರೀತಿ ಯುವಕರಿಗೆ ತೃಪ್ತಿ ತಿಮ್ಮಪ್ಪನ ನಾಮ ಹಾಕ್ಬಿಟ್ರು. ಆಮೇಲೆ ಅಚ್ಚೇ ದಿನ ಆಯೇಗ ಅಂತ ಹೇಳಿ ಎಲ್ಲ ಆಹಾರ ಪದಾರ್ಥಗಳು ಅಗತ್ಯ ವಸ್ತುಗಳು ಎಲ್ಲ ಬೆಲೆಗಳನ್ನ ಇಳಿಸ್ಬಿಡ್ತೀವಿ. ಒಳ್ಳೆ ದಿನಗಳು ಬಂದ್ಬಿಡ್ತವೆ. ಇವತ್ತು ಒಳ್ಳೆ ದಿನ ಬಂದಿದೆಯಾ ನಿಮಗೆ? ಒಳ್ಳೆ ದಿನ ಬಂದಿದೆಯಾ? ನರೇಂದ್ರ ಮೋದಿ ಅವರು ಹೇಳಿದಂತ ಮಾತು ಇದು. ರೈತರ ಆದಾಯ ದುಪ್ಪಟ್ಟು ಮಾಡ್ತೇನೆ ಅಂದ್ರೆ 1 ಲಕ್ಷ ರೂಪಾಯಿ ಆದಾಯ ಬರ್ತಾ ಇದ್ರೆ ರೈತರಿಗೆ 2 ಲಕ್ಷ ಮಾಡಿಕೊಟ್ಬಿಡ್ತೀನಿ ಅಂತ ಹೇಳಿದ್ರು. ಇವತ್ತಿನವರೆಗೆ ರೈತರ ಸಾಲ 1 ರೂಪಾಯಿ ಮನ್ನಾ ಮಾಡಲಿಲ್ಲ. ರೈತರು ಬೆಳೆದಂತ ಪದಾರ್ಥಗಳಿಗೆ, ದವಸ ಧಾನ್ಯಗಳಿಗೆ ನ್ಯಾಯಯುತವಾದಂತ ಬೆಲೆ ಕೊಡ್ತಕ್ಕಂಥ ಪ್ರಯತ್ನ ಮಾಡಲಿಲ್ಲ. ಸ್ವಾಮಿನಾಥನ್ ವರದಿ ಕೊಟ್ಟಿದ್ದಾರೆ. ಆ ವರದಿ ಪ್ರಕಾರ ರೈತರಿಗೆ ವ್ಯವಸಾಯಕ್ಕೆ ಎಷ್ಟು ಖರ್ಚಾಗುತ್ತೆ ಅದ್ರ ಮೇಲೆ 50% ಹೆಚ್ಚಾಗಿ ಕೊಡ್ತೀವಿ ಅಂತ ಹೇಳಿದ್ರು. ಅದನ್ನು ಕೊಡಲಿಲ್ಲ. ಆದಾಯ ದುಪ್ಪಟ್ಟಾಗಲಿಲ್ಲ. ನರೇಂದ್ರ ಮೋದಿ ಅವರು ಈ ರೀತಿಯಾಗಿ ಭರವಸೆ ಕೊಟ್ಟು 10 ವರ್ಷಗಳಾದರೂ ಕೂಡ ಈಡೇರಿಸಲಿಲ್ಲ. ಅದಕ್ಕೆ ನಾನು ಕೇಳ್ತೀನಿ, ಯಾವ ಮುಖ ಹೊತ್ಕೊಂಡು ಹೋಗಿ ವೋಟರ್ಸ್ ಹತ್ರ ನೀವು ವೋಟ್ ಕೊಡಿ ಅಂತ ಕೇಳ್ತೀರಿ ನರೇಂದ್ರ ಮೋದಿ ಅವರೇ? ನರೇಂದ್ರ ಮೋದಿ ಅವರಿಗೆ ಕರ್ನಾಟಕ ಜ್ಞಾಪಕ ಆಗೋದು ಯಾವಾಗ ಗೊತ್ತಾ? ವೋಟರ್ ಸಂದರ್ಭದಲ್ಲಿ ಮಾತ್ರ. ಪ್ರವಾಹ ಬಂದಾಗ ಬರಲಿಲ್ಲ, ಬರಗಾಲ ಬಂದಾಗ ಬರಲಿಲ್ಲ, ಜನರ ಕಷ್ಟ ಸುಖ ಏನು ಅಂತ ಕೇಳಲಿಲ್ಲ. ಹೇಳಿ ನೀವು, ಪ್ರವಾಹ ಬಂದಾಗ ಬಂದಿದ್ರ? ಬರಗಾಲ ಬಂದಾಗ ಬಂದಿದ್ರ? ಬರಲಿಲ್ಲ. ಈಗ ಕರ್ನಾಟಕದ ಬಗ್ಗೆ ಏನ್ ಮೇಲಿನ ಮೇಲೆ ಬಿಡ್ತಾರೆ ಓಟ್ಗೋಸ್ಕರ. ನಾನು 20ನೇ ತಾರೀಕು ಇಲ್ಲಿ ಚಿಕ್ಕಬಳ್ಳಾಪುರಕ್ಕೂ ಕೂಡ ಬರ್ತಾ ಇದ್ದಾರೆ ಓಟ್ ಕೇಳಕ್ಕೆ. ಯಾರ ಪರವಾಗಿ? ಭ್ರಷ್ಟ ಅಭ್ಯರ್ಥಿ ಪರವಾಗಿ ಓಟ್ ಕೇಳಕ್ ಬರ್ತಾ ಇದ್ದಾರೆ. ನಾನು ಅವ್ರ ಹೆಸರು ಹೇಳಕ್ಕೂ ನಾಚಿಕೆ ಆಗುತ್ತೆ ನನಗೆ. ಯಾಕಂತಂದ್ರೆ ಈ NDA ಅಭ್ಯರ್ಥಿ, ಬಿಜೆಪಿ ಅಭ್ಯರ್ಥಿ ಲಂಚ ಹೊಡೆದವರು ಯಾರು? ಎಲ್ಲಿ ಲಂಚ ಬಿಡಲಿಲ್ಲ ಅಂತಂದ್ರೆ ಕೊರೋನಾ ರೋಗ ಬಂದಿತ್ತು. ಕೊರೋನಾ ರೋಗ. ಇವರು ಹೆಲ್ತ್ ಮಿನಿಸ್ಟ್ರು ಸುಧಾಕರ್ ಹೇಳಿದ್ರು ಈಗಾಗಲೇ
ಆ ಕೊರೋನಾ ರೋಗಕ್ಕೆ ಬೇಕಾದಂತ ಸಾಮಗ್ರಿಗಳನ್ನ ಕೊಂಡ್ಕೊಳ್ತಕ್ಕಂಥ ವ್ಯವಹಾರದಲ್ಲಿ ಲಂಚ ಹೊಡೆದ್ಬಿಟ್ಟು ಕೋಟಿಗಟ್ಟಲೆ ಲಂಚ ಹೊಡೆದ್ಬಿಟ್ರು. ನಾನು ವಿಧಾನಸಭೆಯಲ್ಲಿ ಪ್ರಸ್ತಾಪ ಮಾಡಿದೆ. ದುಬಾರಿ ಬೆಲೆ ಕೊಂಡ್ಕೊಂಡಿರೋದು ಸತ್ಯ ಅಂತ ಹೇಳಿ ಸಾಬೀತಾಯಿತು. ನಾನು ನ್ಯಾಯಾಂಗ ತನಿಖೆ ಆಗಬೇಕು ಇದಕ್ಕೆ ಅಂತ ಹೇಳಿದೆ. ಸರ್ಕಾರ ಅವತ್ತು ಒಪ್ಪಲಿಲ್ಲ, ಯಡಿಯೂರಪ್ಪನವರ ಸರ್ಕಾರ. ನಾನು ಮುಖ್ಯಮಂತ್ರಿ ಆದ್ಮೇಲೆ ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದ ಮೇಲೆ ಈಗ ನ್ಯಾಯಾಂಗ ತನಿಖೆಗೆ ಒಪ್ಪಿಸಿದ್ದೇನೆ. ನ್ಯಾಯಾಂಗ ತನಿಖೆಗೆ ಒಪ್ಪಿಸಿದ್ದೇನೆ. ಬಿಜೆಪಿ ಅಭ್ಯರ್ಥಿ ಸಿಕ್ಕಾಕೊಂಡೇ ತೀರ್ತಾರೆ. ಇವರಿಗೆ ಶಿಕ್ಷೆ 100% ಗ್ಯಾರಂಟಿ. ಏನೆಲ್ಲ ಸುಳ್ಳುಗಳು ಹೇಳಿದ್ರು. ಚಿಕ್ಕಬಳ್ಳಾಪುರನ ಮಾದರಿ ಕ್ಷೇತ್ರವನ್ನಾಗಿ ಮಾಡ್ತಿದ್ರು. ಜನ ಇವರ ಭ್ರಷ್ಟಾಚಾರಕ್ಕೆ ತಕ್ಕ ಪಾಠವನ್ನ ಕಲಿಸಿ ಪ್ರದೀಪ್ ಈಶ್ವರ್ ಅವರನ್ನ ಗೆಲ್ಲಿಸ್ಕೊಟ್ರು. ಈಗ ಈ ಚುನಾವಣೆಯಲ್ಲಿ ನೀವೇನ್ ಮಾಡ್ತೀರಿ ಹೇಳಿ. ಚಿಕ್ಕಬಳ್ಳಾಪುರದಲ್ಲಿ ಸೋಲಿಸಿರ್ತಕ್ಕಂಥ ಅಭ್ಯರ್ಥಿ ಈಗ ಲೋಕಸಭೆಯಲ್ಲಿ ಅಭ್ಯರ್ಥಿಯಾಗಿದ್ದಾರೆ. ಅವರನ್ನು ಗೆಲ್ಲಿಸ್ತೀರ ಮತ್ತೆ ಯಾವ ಕಾರಣಕ್ಕೂ ಕೂಡ ಗೆಲ್ಲಿಸಬಾರದು. ಕಾಂಗ್ರೆಸ್ ಅಭ್ಯರ್ಥಿಯನ್ನೇ ಗೆಲ್ಲಿಸಬೇಕು. ಸುಬ್ಬಾರೆಡ್ಡಿ ಅವರು 3 ಸಾರಿ ಶಾಸಕರಾಗಿದ್ದಾರೆ. ಅವರು ಜನಪರವಾದಂಥ ಕಾಳಜಿ ಇಟ್ಟುಕೊಂಡಿರ್ತಕ್ಕಂಥವ್ರು. ಅಭಿವೃದ್ಧಿನೇ ಅವರ ಅಜೆಂಡಾ. ಕೂತ್ಕೊಳ್ಳಿ ಸುಬ್ಬಾರೆಡ್ಡಿ ಸುಬ್ಬಾರೆಡ್ಡಿಗೆ ರಾಜಕೀಯವಾಗಿ ಭವಿಷ್ಯ ಇದೆ. ಇವತ್ತು ಎಚ್ಎನ್ ವ್ಯಾಲಿ ಬಾಗೇಪಲ್ಲಿಗೆ ಬರಬೇಕಾದ್ರೆ ಇವತ್ತು ಸುಮಾರು 28 ಕೆರೆಗಳು ತುಂಬಿಸ್ತಕ್ಕಂಥ ಕಾರ್ಯಗತ ಆಗಬೇಕಾದ್ರೆ ಅದಕ್ಕೆ ಸುಬ್ಬಾರೆಡ್ಡಿ ಅವರು ಕಾರಣ ಅಂತಕ್ಕಂಥದ್ದನ್ನ ಕೆಸಿ ವ್ಯಾಲಿ ಮಾಡಿದವರು ಯಾರು? ಎಚ್ಎನ್ ವ್ಯಾಲಿ ಮಾಡಿದವರು ಯಾರು? ಉಸ್ಮಾವತಿ ವ್ಯಾಲಿ ಮಾಡಿದವರು ಯಾರು? ಬಿಜೆಪಿಯವರು ಮಾಡಿದ್ರ? ಬಿಜೆಪಿಯವರು ಯಾವತ್ತಾರು ಈ ತರ ಯೋಚನೆ ಮಾಡಿದ್ರ? ಇವತ್ತು ಕೋಲಾರ ಜಿಲ್ಲೆಯಲ್ಲಿ ಕೆರೆಗಳು ತುಂಬಿದ್ರೆ, ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ ಕೆರೆಗಳು ತುಂಬಿದ್ರೆ, ಮುಂದೆ ಬಾಗೇಪಲ್ಲಿನಲ್ಲಿ ಕೆರೆಗಳು ತುಂಬಬೇಕಾದ್ರೆ ನಾವು ತಗೊಂಡಂತ ಕಾರ್ಯಕ್ರಮಗಳಿಂದ, ನಮ್ಮ ನಿರ್ಧಾರದಿಂದ ಅಂತಕ್ಕಂಥದ್ದನ್ನು ನೀವು ಮರೀಲಿಕ್ಕೆ ಸಾಧ್ಯ ಇಲ್ಲ. ಎತ್ತುರುವಳೆ ಮಾಡಿದವರು ಯಾರು? ನಾನು ಇದೇ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಶಂಕುಸ್ಥಾಪನೆಯನ್ನು ಮಾಡಿದೆ. ಕುಮಾರಸ್ವಾಮಿ ಎತ್ತುರುವಳೆ ಮಾಡಬಾರದು ಅಂತೇಳಿ ಅವರ ಶಿಷ್ಯ ಒಬ್ಬ ಕೋರ್ಟ್ಗೆಲ್ಲ ಹೋದ್ರು. ಪಾಪ ಕೋರ್ಟ್ಗೆಲ್ಲ ಹೋದ್ರು. ಎತ್ತಿನಹೊಳೆ ಈಗ ಪ್ರಗತಿಯಲ್ಲಿದೆ. ನಮ್ಮ ಈ ಅವಧಿಯಲ್ಲಿ ಎತ್ತಿನಹೊಳೆ ಯೋಜನೆಯನ್ನ ಮುಗಿಸಿ ಚಿಕ್ಕಬಳ್ಳಾಪುರಕ್ಕೆ, ಕೋಲಾರಕ್ಕೆ, ಬೆಂಗಳೂರಿಗೆ, ತುಮಕೂರಿಗೆ ಎಲ್ಲ ಕಡೆ ಕುಡಿಯ ನೀರನ್ನು ಒದಗಿಸಿಕೊಡ್ತಕ್ಕಂಥ ಕೆಲಸವನ್ನ ಮಾಡುತ್ತೇವೆ. ಎತ್ತಿನಹೊಳೆ ನಾವೇ ಮಾಡಿದ್ದು.
ಬಿಜೆಪಿಯವರಲ್ಲ. ಈಗ ನರೇಂದ್ರ ಮೋದಿಯವರು ಜನರಿಗೆ ಸುಳ್ಳನ್ನು ಹೇಳಿ ಪ್ರಮೇಯ ಹುಟ್ಟಿಸಿ ಇವತ್ತು ವಚನ ಭ್ರಷ್ಟರಾಗಿದ್ದಾರೆ. ನಾವು ಕಾಂಗ್ರೆಸ್ನವರು ನುಡಿದಂತೆ ನಡೆದಿದ್ದೇವೆ. ಹೇಳಿ, ನಾವು ನುಡಿದಂತೆ ನಡೆದಿದ್ದೀವೋ ಇಲ್ಲ? ಕೈ ಎತ್ತಿ ನೋಡ. ನುಡಿದಂತೆ ನಡೆದಿದ್ದೇವೆ. ವಿಧಾನಸಭಾ ಚುನಾವಣೆಗಿಂತ ಮುಂಚಿತವಾಗಿ ನಾವು ಕಾಂಗ್ರೆಸ್ ಪಕ್ಷದ ವತಿಯಿಂದ ಮ್ಯಾನಿಫೆಸ್ಟೋವನ್ನು ಬಿಡುಗಡೆ ಮಾಡಿದೆವು. ಅನೇಕ ಭರವಸೆಗಳನ್ನು ನಾವು ಕೊಟ್ಟಿದ್ದೀವಿ. ಅದರಲ್ಲಿ ಪ್ರಮುಖವಾಗಿ 5 ಗ್ಯಾರಂಟಿಗಳನ್ನ ಅಧಿಕಾರಕ್ಕೆ ಬಂದ ತಕ್ಷಣ ಜಾರಿ ಮಾಡ್ತೀವಿ ಅಂತ ಹೇಳಿತ್ತು. ಮ್ಯಾನಿಫೆಸ್ಟೋದಲ್ಲಿರ್ತಕ್ಕಂಥ ಭರವಸೆಗಳಲ್ಲಿ 82 ಭರವಸೆಗಳನ್ನು ಈಡೇರಿಸಿದ್ದೀವಿ. 82 ಭರವಸೆಗಳನ್ನು ಈಡೇರಿಸಿದ್ದೀವಿ. ನಾನು ಡಿ.ಕೆ. ಶಿವಕುಮಾರ್, ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು, ನಾನು ಮತ್ತು ಡಿ.ಕೆ. ಶಿವಕುಮಾರ್ ಆ 5 ಗ್ಯಾರಂಟಿಗಳ ಚೆಕ್ಗೆ ಸಹಿ ಮಾಡಿದ್ದೀವಿ. ಇವೆಲ್ಲ ಮನೆಮನೆಗೆಲ್ಲ ಹಂಚಿದ್ದೀರಿ. ನಾವು ಅಧಿಕಾರಕ್ಕೆ ಮೇ 20ನೇ ತಾರೀಕು ಅಧಿಕಾರಕ್ಕೆ ಬಂದು 2023 ಮೇ 20ನೇ ತಾರೀಕು ಅಧಿಕಾರಕ್ಕೆ ಬಂದು ಪ್ರಮಾಣ ವಚನ ಸ್ವೀಕಾರ ಮಾಡಿ ನೇರವಾಗಿ ಕ್ಯಾಬಿನೆಟ್ ಆಗಿ ಹೋಗಿ ಅವತ್ತೇ ಆದೇಶವನ್ನು ಹೊರಡಿಸೋ 5 ಗ್ಯಾರಂಟಿಗಳನ್ನ ಜಾರಿ ಮಾಡುತ್ತೇವೆ. 5 ಗ್ಯಾರಂಟಿಗಳನ್ನ ನಾವು ಗ್ಯಾರಂಟಿ ಮಾಡ್ತೇವೆ. ಅದನ್ನ ಆದೇಶ ಹೊರಡಿಸಿದ ಮೇಲೆ ಜೂನ್ 11ನೇ ತಾರೀಕು ಮೇ 20ಕ್ಕೆ ಅಧಿಕಾರಕ್ಕೆ ಬಂದು ಜೂನ್ 11ನೇ ತಾರೀಕು ಶಕ್ತಿ ಯೋಜನೆಯನ್ನ ಜಾರಿಗೆ ಕೊಟ್ಟು ಅಂದ್ರೆ ಈ ರಾಜ್ಯದ ಮಹಿಳಾ ವಿದ್ಯಾರ್ಥಿನಿಯರು ಎಲ್ಲರೂ ಕೂಡ ಫ್ರೀಯಾಗಿ ಸರ್ಕಾರಿ ಬಸ್ಗಳಲ್ಲಿ ಓಡಾಡಬಹುದು ಅಂತೇಳಿ ಆದೇಶವನ್ನು ಮಾಡೋದು. ಮಾಡಿದೀವೋ ಇಲ್ಲ ತಾಯಿ? ಮಾಡಿದೀವಿ. ಫ್ರೀ ಬಸ್. ನನಗೆ ಧರ್ಮಸ್ಥಳದ ಹೆಗ್ಡೆಯವರು ಪತ್ರ ಬರೆದರು. ಸಿದ್ದರಾಮಯ್ಯನವರೇ, ನೀವು ಹೆಣ್ಮಕ್ಕಳಿಗೆ ಉಚಿತ ಪ್ರಯಾಣ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟು ಒಳ್ಳೆ ಕೆಲಸ ಮಾಡಿದ್ದೀರಿ. ನಮ್ಮ ದೇವಸ್ಥಾನಕ್ಕೆ ಕಾಣಿಕೆ ಜಾಸ್ತಿ ಆಗಿದೆ, ಬರ್ತಕ್ಕಂಥ ಭಕ್ತಾದಿಗಳ ಸಂಖ್ಯೆ ಜಾಸ್ತಿ ಆಗಿದೆ, ಅಂಗಡಿ ಮುಗ್ಗಟ್ಟುಗಳಲ್ಲಿ ವ್ಯಾಪಾರ ಜಾಸ್ತಿ ಆಗಿದೆ, ಅದರಿಂದ ನಿಮಗೆ ಧನ್ಯವಾದಗಳು ಅಂತೇಳಿ ಧರ್ಮಸ್ಥಳದ ವೀರೇಂದ್ರ ಹೆಗ್ಡೆಯವರು ಪತ್ರವನ್ನು ಬರೆದರು ನನಗೆ. ಹೌದಲ್ಲ? ಫ್ರೀಯಾಗಿ ಎಲ್ಲ ಕಡೆ ತಿರುಗಾಡಬಹುದು. ನೆಂಟರ ಮನೆಗೆ ಹೋಗ್ಬೋದು, ಸ್ನೇಹಿತರ ಮನೆಗೆ ಹೋಗ್ಬೋದು, ಕಾರ್ಮಿಕರು ಬೇರೆ ಬೇರೆ ಕೆಲಸ ಮಾಡೋ ಜಾಗಗಳಿಗೆ ಹೋಗ್ಬೋದು, ಸರ್ಕಾರಿ ನೌಕರರುಗಳು ಕೆಲಸ ಮಾಡೋ ಕಡೆ ಹೋಗ್ಬೋದು. ಇವತ್ತು ಎಲ್ಲ ಕಡೆ ಮಹಿಳೆಯರು ಫ್ರೀಯಾಗಿ ಇವತ್ತಿನವರೆಗೆ 191 ಕೋಟಿ ಮಹಿಳೆಯರು ಉಚಿತವಾಗಿ ಪ್ರಯಾಣ ಮಾಡಿದ್ದಾರೆ. ಜುಲೈ ತಿಂಗಳಲ್ಲಿ 2 ಯೋಜನೆಗಳಿಗೆ ಚಾಲನೆಯನ್ನು ಕೊಟ್ಟು, ಒಂದು ಅನ್ನಭಾಗ್ಯ. ನಾವು ಹೇಳಿದ್ದು, ನಾವು ಅಧಿಕಾರಕ್ಕೆ ಬಂದ್ರೆ 10 ಕೆಜಿ ಅಕ್ಕಿ ಕೊಡ್ತೀವಿ ಅಂತ ಹೇಳಿದ್ದು. ನಾನು ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾದವ್ರನ್ನ ಕರೆದು ಮಾತಾಡಿಸ್ತೆ. ಏನ್ರಿ, ನಾವು ದುಡ್ಡು ಕೊಡ್ತೀವಿ, ಅಕ್ಕಿ ಕೊಡಿ ಅಂತ. ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾದವರು ಅಕ್ಕಿ ಕೊಡ್ತೀವಿ ಅಂತ ಒಪ್ಕೊಂಡ್ರು. ಇನ್ನು 2 ದಿನಗಳ ನಂತರ ಕೊಡಕ್ಕಾಗಲ್ಲ ಅಂತ ಪತ್ರ ಬಂದರು.
ನಾನು ಕೇಳಿದೆ ಯಾಕೆ ನೀವು ಒಪ್ಪಿಕೊಂಡು ಕೊಡಲ್ಲ ಅಂತ ಹೇಳ್ತಾ ಇದ್ದೀರಿ ಅಂತ ಹೇಳಿದೆ. ಇಲ್ಲ ಸರ್, ಮೇಲ್ಗಡೆಯಿಂದ ನಮ್ಗೆ ಆದೇಶ ಬಂದ್ಬಿಟ್ಟಿದೆ, ಅದರಿಂದ ಅಕ್ಕಿ ಕೊಡಕ್ಕಾಗಲ್ಲ. ನೋಡಿ, ಅಕ್ಕಿ ಇಟ್ಕೊಂಡು ದುಡ್ಡು ಕೊಡ್ತೀವಿ ಅಂತ ಹೇಳಿದ್ರು ಕೂಡ ಕೇಂದ್ರ ಸರ್ಕಾರದವರು ಇಂತ ಮೋಸ ಮಾಡಿದ್ರಲ್ಲ, ಸರಿ ನಾವು ಅವ್ರಿಗೆ ಓಟ್ ಹಾಕ್ತೀರಾ? ನೀವು ಓಟ್ ಹಾಕ್ತೀರಾ? ನೀವು ಹಾಕ್ಬಾರ್ದು. ಅಕ್ಕಿ ನಾನು ಪಂಜಾಬ್ ಮುಖ್ಯಮಂತ್ರಿ ಜೊತೆ ಮಾತಾಡಿದೆ, ಛತ್ತೀಸ್ಗಢ ಮುಖ್ಯಮಂತ್ರಿ ಜೊತೆ ಮಾತಾಡಿದೆ, ಆಂಧ್ರದ ಮುಖ್ಯಮಂತ್ರಿ ಜೊತೆ ಮಾತಾಡಿದೆ, ತೆಲಂಗಾಣ ಮುಖ್ಯಮಂತ್ರಿ ಜೊತೆ ಮಾತಾಡಿದೆ. ಆದ್ರೆ ನಮಗೆ ಬೇಕಾದಷ್ಟು ಅಕ್ಕಿ ಸಿಕ್ಲಿಲ್ಲ. ಅದಕ್ಕೆ ತೀರ್ಮಾನ ಮಾಡಿದ ಕ್ಯಾಬಿನೆಟ್ ನಲ್ಲಿ ಅಕ್ಕಿ ಸಿಕ್ಕವರಿಗೆ ಪ್ರತಿ ಒಬ್ಬ ವ್ಯಕ್ತಿಗೆ 170 ರೂಪಾಯಿ ತಿಂಗಳಿಗೆ ಕೊಡಬೇಕು ಅಂತ ತೀರ್ಮಾನ ಮಾಡೋದು. ಜುಲೈ ತಿಂಗಳಲ್ಲಿ ತೀರ್ಮಾನ ಮಾಡಿ 170 ರೂಪಾಯಿನ ಅವರ ಅಕೌಂಟ್ಗೆ, ಬಿಪಿಎಲ್ ಕಾರ್ಡ್ ಯಾರು ಹೊಂದಿರ್ತಾರೆ ಅವರ ಅಕೌಂಟ್ಗೆ ಹಾಕ್ತಕ್ಕಂಥ ಕೆಲಸವನ್ನು ಮಾಡೋದು. ಒಂದು ಮನೆಯಲ್ಲಿ 5 ಜನ ಇದ್ರೆ 850 ರೂಪಾಯಿ ತಿಂಗಳಿಗೆ ಸಿಗ್ತದೆ. ಆಮೇಲೆ ಗೃಹ ಜ್ಯೋತಿ 200 ಯೂನಿಟ್ ವಿದ್ಯುತ್ ಅನ್ನ ಯಾರು ಬಳಸ್ತಾರೆ, ಕರೆಂಟ್ 200 ಯೂನಿಟ್ ಯಾರು ಬಳಸ್ತಾರೆ, ಬಹುಶಃ 90% ಜನ 200 ಯೂನಿಟ್ ಒಳಗಡೆನೆ ಇರ್ತಕ್ಕಂಥದ್ದು. 200 ಯೂನಿಟ್ ಒಳಗಡೆನೆ ಇರ್ತಕ್ಕಂಥದ್ದು. ಅವರೆಲ್ಲರಿಗೂ ಕೂಡ ಫ್ರೀ ಕರೆಂಟ್. ಪ್ರತಿ ತಿಂಗಳು ಕಟ್ಟಬೇಕಾಗಿದ್ದಂತ ಬಿಲ್ ದುಡ್ಡು ಉಳಿತಾ ಇಲ್ಲ, ಉಳಿಯಿತು. ಆ ದುಡ್ಡನ್ನು ಬೇರೆ ಬಾಬುಗಳಿಗೆ ಖರ್ಚು ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಆಮೇಲೆ ಗೃಹಲಕ್ಷ್ಮಿ ಯೋಜನೆ ಆಗಸ್ಟ್ ತಿಂಗಳಲ್ಲಿ ಜಾರಿ ಕೊಟ್ಟು, ಅದನ್ನ 2023 ಆಗಸ್ಟ್ ತಿಂಗಳಲ್ಲಿ ಜಾರಿ ಕೊಟ್ಟು, ಅದರ ಪ್ರಕಾರ 1,17,00,000 ಮನೆ ಯಜಮಾನರಿಗೆ ತಿಂಗಳಿಗೆ 2,000 ರೂಪಾಯಿ, ವರ್ಷಕ್ಕೆ 24,000 ರೂಪಾಯಿ. ಇದು ಕೊಟ್ಟಿದ್ದೀವೋ ಇಲ್ಲ? ತಾಯಂದ್ರು ಕೊಟ್ಟಿದ್ದೀವೋ ಇಲ್ಲ? ಕೊಟ್ಟಿದ್ದೀವಿ, 2,000 ರೂಪಾಯಿ. ಆಮೇಲೆ ಯುವ ನಿಧಿ ಯಾರು 2022-23ರಲ್ಲಿ ಪಾಸ್ ಆಗಿ 6 ತಿಂಗಳು ಕೆಲಸ ಸಿಕ್ಕಲ್ಲ ಅವರಿಗೆ ಗ್ರಾಜ್ಯುಯೇಟ್ಗಳಾದ್ರೆ 3,000 ರೂಪಾಯಿ, ಡಿಪ್ಲೊಮಾ ಹೋಲ್ಡರ್ಸ್ ಆದ್ರೆ 1,500 ರೂಪಾಯಿ 2 ವರ್ಷದವರೆಗೆ ಕೊಡಬೇಕು. ಇಲ್ಲಿ ಮೀನ್ವಾಯಿ ಅವರಿಗೆ ತರಬೇತಿ ಕೊಡ್ತಕ್ಕಂಥದ್ದನ್ನು ಕೂಡ ಕೊಡ್ತಕ್ಕಂಥದ್ದನ್ನು ಮಾಡಬೇಕು. ಅವ್ರಿಗೆ ಕೆಲಸ ಸಿಗಬೇಕು, ನಿರುದ್ಯೋಗದ ಸಮಸ್ಯೆ ಪರಿಹಾರ ಆಗಬೇಕು ಅಂತ ಹೇಳಿ 3,000 ರೂಪಾಯಿ 1,500 ರೂಪಾಯಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿ. ಇವು ನಾನು ಚುನಾವಣೆಗೋಸ್ಕರ ಹೇಳ್ತಾ ಇರ್ತಕ್ಕಂಥದ್ದಲ್ಲ. ಮಾಡಿದ್ದೀವೋ ಇಲ್ಲ? ಮಾಡಿದೀವಲ್ಲ? ಮಾಡಿದ್ಮೇಲೆ ನಮ್ಗೆ ನಿಮ್ಮ ವೋಟ್ ಕೇಳ್ತಕ್ಕಂಥ ನೈತಿಕತೆ ಇದೆಯಲ್ಲ? ಸುಬ್ಬಾರೆಡ್ಡಿ ಅವರಿಗೆ ನೈತಿಕತೆ ಇದೆಯಲ್ಲ? ಸುಬ್ಬಾರೆಡ್ಡಿ ಅವರಿಗೆ ನೈತಿಕತೆ ಇದೆಯಲ್ಲ? ನನಗೆ ನೈತಿಕತೆ ಇದೆಯಲ್ಲ? ಬಿಜೆಪಿಯವರಿಗೆ ಯಾವ ನೈತಿಕತೆ ಇದೆಯಲ್ಲ? ಬಿಜೆಪಿಯವರಿಗೆ ಯಾವ ನೈತಿಕತೆ ಇದೆಯಲ್ಲ? ಜೆಡಿಎಸ್ನವ್ರಿಗೆ ಇದೆಯಾ? ನೀವು ತೀರ್ಮಾನ ಮಾಡಬೇಕು, ಯಾರು ಅಧಿಕಾರಕ್ಕೆ ಬರಬೇಕು. ನಾವು ಇಲ್ಲಿ ಜಾರಿ ಮಾಡೋದು, ತೆಲಂಗಾಣದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಮೇಲೆ ಅಲ್ಲಿ 6 ಗ್ಯಾರಂಟಿಗಳನ್ನ ಜಾರಿ ಕೊಡ್ತಕ್ಕಂಥದ್ದು. ಇದರಿಂದ ಪ್ರೇರಣೆಗೊಂಡು ನಮ್ಮ ಎಐಸಿಸಿಯವರು, ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ 25 ಗ್ಯಾರಂಟಿಗಳನ್ನ ಮ್ಯಾನಿಫೆಸ್ಟೋ ಮೂಲಕ ಘೋಷಣೆಯನ್ನು ಮಾಡಿದರು. ಅದರಲ್ಲಿ 5 ಪ್ರಮುಖ ಗ್ಯಾರಂಟಿಗಳನ್ನ ಸರ್ಕಾರಕ್ಕೆ ಬಂದರೆ ಜಾರಿ ಕೊಡ್ತೀವಿ ಅಂತ ಹೇಳಿದ್ರು. ನಾವು ಹೆಣ್ಮಕ್ಳಿಗೆ
ತಿಂಗಳಿಗೆ 2,000 ರೂಪಾಯಿ ಕೊಟ್ಟರೆ ಅವರು ಪಕ್ಷ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ್ರೆ ಡೆಲ್ಲಿನಲ್ಲಿ ವರ್ಷಕ್ಕೆ 1 ಲಕ್ಷ ರೂಪಾಯಿ ಅಂದ್ರೆ ತಿಂಗಳಿಗೆ 8,500 ರೂಪಾಯಿ. 8,500 ರೂಪಾಯಿ. ನಮ್ದು 2,000 ಸೇರಿದ್ರೆ ಎಷ್ಟಾಯ್ತು ನಿಮ್ಗೆ? 10,500 ರೂಪಾಯಿ. ಕಾಂಗ್ರೆಸ್ ಓಟ್ ಹಾಕ್ತಿದ್ರೆ ಬಿಜೆಪಿ ಓಟ್ ಹಾಕ್ತಿದ್ರೆ ಕಾಂಗ್ರೆಸ್ ಓಟ್ ಹಾಕ್ತಿದ್ರೆ ಯುವಕರಿಗೆ ಯಾರು ನಿರುದ್ಯೋಗಿ ಯುವಕರಿದ್ದಾರೆ ಅವರಿಗೆ 1 ಲಕ್ಷ ರೂಪಾಯಿ ಜೊತೆಗೆ ಸ್ಕಿಲ್ ಡೆವಲಪ್ಮೆಂಟ್ ಟ್ರೈನಿಂಗ್ ಕೂಡ ಕೊಡ್ತೀವಿ ಅಂತ ಕಾಂಗ್ರೆಸ್ ಪಕ್ಷದವರು ಈಗಾಗಲೇ ಭರವಸೆಯನ್ನು ಕೊಟ್ಟಿದ್ದಾರೆ. ಜೊತೆಗೆ ರೈತರು ಬಹಳ ಒತ್ತಾಯ ಮಾಡ್ತಾ ಇದ್ರು, ಪ್ರತಿಭಟನೆಯನ್ನು ಮಾಡಿದರು. ನಮಗೆ ಬೆಳೆದಂತ ಪದಾರ್ಥಗಳಿಗೆ ನ್ಯಾಯಯುತವಾದಂತ ಬೆಲೆ ಕೊಡಿ, ರೈತರಿಗೆ ಅನ್ಯಾಯ ಆಗ್ತಾ ಇದೆ ಅಂತೇಳಿ ಹೇಳಿದ್ರು. ಭಾರತೀಯ ಜನತಾ ಪಕ್ಷದವರು ನರೇಂದ್ರ ಮೋದಿಯವರು ಜಪ್ಪಯ್ಯ ಆದರೂ ಕೂಡ ರೈತರ ಬೇಡಿಕೆಯನ್ನು ಈಡೇರಿಸಲಿಲ್ಲ. ಅದಕ್ಕೆ ಕಾಂಗ್ರೆಸ್ ಪಕ್ಷದವರು ಹೇಳಿದ್ದಾರೆ, ಸ್ವಾಮಿನಾಥನ್ ವರದಿಯನ್ನು ಜಾರಿಗೆ ಕೊಡ್ತೀವಿ, ಅದಕ್ಕೆ ಕಾನೂನನ್ನ ಮಾಡುತ್ತೇವೆ, ಜೊತೆಗೆ ರೈತರ ಸಾಲ ಎಲ್ಲರೂ ಕೂಡ ಮನ್ನಾ ಮಾಡ್ತೀವಿ. ರೈತರ ಸಾಲ ಮನ್ನಾ ಆಗ್ಬೇಕು ಬೇಡ? ರೈತರ ಸಾಲ ಮನ್ನಾ ಆಗ್ಬೇಕು ಬೇಡ? ಎಷ್ಟೇ ಹಿಂದೆ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಆಗಿರುವಾಗ 72,000 ಕೋಟಿ ರೂಪಾಯಿಗಳ ಸಾಲವನ್ನ ಮನ್ನಾ ಮಾಡಿದ್ದು. ಎಷ್ಟು ಮಾಡಿದ್ದೋ ಇಲ್ಲ? ಬಿಜೆಪಿಯವರು ತೋರಿಸಿದ್ರೆ 60-60 ರೂಪಾಯಿ ಮನ್ನಾ ಮಾಡಿದ್ರ? ಈ ಮತ್ತೆ ಕಾಂಗ್ರೆಸ್ ಸರ್ಕಾರಕ್ಕೆ ಬಂದ್ರೆ ಎಷ್ಟೇ ಸಾಲ ಇರಲಿ ರೈತರದು ಎಲ್ಲಾ ಸಾಲವನ್ನು ಕೂಡ ಮನ್ನಾ ಮಾಡುತ್ತೇವೆ. ಈ ಬಿಜೆಪಿಯವರು ಯಾವ ಸಾಲ ಮನ್ನಾ ಮಾಡಿದ್ರು ಕೂಡ ಶ್ರೀಮಂತರು ಬಂಡವಾಳಶಾಹಿಗಳು ಅವರು ತಗೊಂಡಿದ್ದಂತ ಸಾಲ 16 ಲಕ್ಷ ಕೋಟಿ ರೂಪಾಯಿಗಳನ್ನ ಮನ್ನಾ ಮಾಡಿದ್ದಾರೆ. ಎಷ್ಟು? 16 ಲಕ್ಷ ಕೋಟಿ ರೈತ ಸಾಲ ಮನ್ನಾ ಮಾಡಲಿಲ್ಲ. ಅವರು ಮಾಡಿದ್ದು ಟಾಟಾ, ಬಿರ್ಲಾ, ಅದಾನಿ, ಅಂಬಾನಿ ಅವರು ತಗೊಂಡಿದ್ದಂತ ಸಾಲ ಸಂಪೂರ್ಣ ಮನ್ನಾ ಮಾಡಿಬಿಟ್ರು. ಯಾರ ಪರವಾಗಿದ್ದಾರೆ ಇವರು? ರೈತರ ಪರನ? ಶ್ರೀಮಂತರ ಪರನ? ಶ್ರೀಮಂತರ ಪರ ಇದ್ದ ಮೇಲೆ ಇವರಿಗೆ ತಕ್ಕ ಪಾಠ ಕಲಿಸ್ಬೇಕು ಬೇಡ ನೀವು ರೈತರು? ಜಾತಿ ಗಣತಿ ಈ ದೇಶದಲ್ಲಿ 1935 ಇಸ್ವಿ ಆದ್ಮೇಲೆ ನಡೆದಿಲ್ಲ. ನಾನು ಪ್ರಯತ್ನ ಮಾಡಿದೆ, ಅದಕ್ಕೆ ನಾನು ಅಧಿಕಾರ ಕಳ್ಕೊಂಡ ಮೇಲೆ ಮತ್ತೆ ಈಗ ಅದನ್ನ ವರದಿಯನ್ನು ಸ್ವೀಕಾರ ಮಾಡಿದ್ದೀನಿ. ಇನ್ನೂ ಅದನ್ನು ನೋಡಿಲ್ಲ ನಾನು. ಕರ್ನಾಟಕದಲ್ಲಿ ಇಡೀ ದೇಶದಲ್ಲಿ ಕರ್ನಾಟಕ ಮೊದಲನೇ ರಾಜ್ಯ ಜಾತಿ ಗಣತಿಯನ್ನು ಮಾಡಿದಂಥದ್ದು. ಕರ್ನಾಟಕ ಮೊದಲನೇ ರಾಜ್ಯ. ಈಗ ಇಡೀ ದೇಶದಲ್ಲಿ ಮಾಡ್ತೀವಿ ಅಂತೇಳಿ ಕಾಂಗ್ರೆಸ್ ಪಕ್ಷ ವಚನವನ್ನ ಕೊಟ್ಟಿದ್ದಾರೆ. ಕಾರ್ಮಿಕರಿಗೆ ನ್ಯಾಯ, ಕಾರ್ಮಿಕರಿಗೆ ನ್ಯಾಯ, ಮಿನಿಮಮ್ ವೇಜಸ್ ಆಕ್ಟ್ ಪ್ರಕಾರ NREGS ನಲ್ಲಿ ಕೆಲಸ ಮಾಡತಕ್ಕಂಥ ಕಾರ್ಮಿಕರಿಗೆ ದಿನಕ್ಕೆ 400 ರೂಪಾಯಿ ವೇತನ ಕೊಡ್ತೀವಿ ಅಂತೇಳಿ ಹೇಳಿದ್ದಾರೆ. ನಾವು ನುಡಿದಂತೆ ನಡೆದಿದ್ದೀವಿ ಕಾಂಗ್ರೆಸ್ನವರು. ಇವರು ಬಿಜೆಪಿಯವರು ನುಡಿದಂತೆ ನಡೆದಿಲ್ಲ. ಜೊತೆಗೆ ಶ್ರೀಮಂತರ ಪರವಾಗಿ ಕೆಲಸ ಮಾಡ್ತಾ ಇದ್ರು. ಇದು ಒಂದು. ಎರಡನೇದು, ಇವತ್ತು ಸಂವಿಧಾನ ಪ್ರಜಾಪ್ರಭುತ್ವ ಬಹಳ ಅಪಾಯದಲ್ಲಿದ್ದಾವೆ. ಸಂವಿಧಾನ ಉಳಿದ್ರೆ ನಾವೆಲ್ಲ ಉಳಿತೀವಿ.
ಇವತ್ತು ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗಿರೋದು, ನಾನು ಮುಖ್ಯಮಂತ್ರಿ ಆಗಿರ್ತಕ್ಕಂಥದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನದಿಂದ. ನಮ್ಮ ಸಂವಿಧಾನದಲ್ಲಿ ಎಲ್ಲರಿಗೂ ಸಮಾನ ಅವಕಾಶ, ಕಾನೂನು ದೃಷ್ಟಿಯಲ್ಲಿ ಎಲ್ಲರೂ ಸಮಾನರು, ಯಾವುದೇ ಭೇದ ಭಾವ ಇಲ್ಲ. ಜಾತಿ ಆಧಾರದ ಮೇಲೆ, ಅಂತಸ್ತಿನ ಆಧಾರದ ಮೇಲೆ ಸಮಾಜವನ್ನ ಹೊಡಿತಕ್ಕಂಥ ಕೆಲಸವನ್ನ ಮಾಡಲ್ಲ. ಸಂವಿಧಾನ ಏನ್ ಹೇಳ್ತದೆ, ಸಮಾನ ಅವಕಾಶವನ್ನ ಕಲ್ಪಿಸಿಕೊಡ್ಬೇಕು. ಎಲ್ರಿಗೂ ಆಸ್ತಿನಲ್ಲಿ ಪಾಲಿರಬೇಕು, ದೇಶದ ಸಂಪತ್ತಿನಲ್ಲಿ ಭಾಗ ಇರಬೇಕು, ಅಧಿಕಾರದಲ್ಲಿ ಭಾಗ ಇರಬೇಕು ಅಂತೇಳಿ ನಮ್ಮ ಸಂವಿಧಾನ ಹೇಳುತ್ತದೆ. ಈ ಸಂವಿಧಾನ ಉಳಿಸಬೇಕು ಬೇಡ? ನಿಮ್ಗೆ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಭಾರತೀಯ ಜನತಾ ಪಕ್ಷದವರು ಅನೇಕ ಜನ ನರೇಂದ್ರ ಮೋದಿ ಅವರು ಹೇಳದೇ ಇರಬಹುದು, ಅಮಿತ್ ಶಾ ಹೇಳದೇ ಇರಬಹುದು, ಆದರೆ ಅನಂತ್ ಕುಮಾರ್ ಹೆಗ್ಡೆ ಸಿಟ್ಟಿಂಗ್ ಎಂಪಿ ಅವ್ರು ಹೇಳ್ತಾರೆ, ಹಿಂದೆ ಮಂತ್ರಿ ಆಗಿದ್ರು, ಆ ಮಂತ್ರಿ ಆಗಿರುವಾಗಲೇ ಹೇಳಿದ್ದಾರೆ ನಾವು ಅಧಿಕಾರಕ್ಕೆ ಬಂದಿರೋದು ಸಂವಿಧಾನವನ್ನು ಬದಲಾವಣೆ ಮಾಡಲಿಕ್ಕೋಸ್ಕರ. ಇದು ಅನಂತ್ ಕುಮಾರ್ ಹೆಗ್ಡೆ ಹೇಳಿದ ಮಾತು. ಇವ್ರ ಮೇಲೆ ಏನಾದ್ರು ಶಿಸ್ತಿನ ಕ್ರಮ ತಗೊಂಡ್ರ? ಒಂದೇ ಒಂದು ಶಿಸ್ತಿನ ಕ್ರಮ ತಗೊಂಡಿಲ್ಲ, ಕನಿಷ್ಠ ಮಂತ್ರಿಮಂಡಲದಿಂದ ಕೈ ಬಿಡಲಿಲ್ಲ. ಅದಕ್ಕೋಸ್ಕರ ಇವತ್ತು ಸಂವಿಧಾನ ಬದಲಾವಣೆ ಮಾಡತಕ್ಕಂಥವ್ರ ಕೈಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ರಚನೆ ಮಾಡಿರ್ತಕ್ಕಂಥ ಸಂವಿಧಾನ ಅವ್ರ ಕೈನಲ್ಲಿದೆ. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ರು, ಸಂವಿಧಾನದ ಶ್ರೇಷ್ಠತೆ ಗೊತ್ತಾಗಬೇಕಾದ್ರೆ ಯಾರಿಗೆ ಸಂವಿಧಾನದ ಬಗ್ಗೆ ಗೌರವ ಇದೆ, ಸಂವಿಧಾನದ ಧ್ಯೇಯೋದ್ದೇಶಗಳನ್ನ ಯಾರು ಜಾರಿ ಮಾಡಬೇಕು ಅಂತಾರೆ, ಅವ್ರ ಕೈನಲ್ಲಿದ್ದರೆ ಮಾತ್ರ ಸುರಕ್ಷಿತ, ಸಂವಿಧಾನ ಸುರಕ್ಷಿತ ಅಂತಕ್ಕಂಥ ಮಾತುಗಳನ್ನ ಹೇಳಿದ್ದಾರೆ. ಎಲ್ಲಿವರೆಗೆ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದದ್ದು ಸಾರ್ಥಕ ಆಗ್ಬೇಕಾದ್ರೆ ಯಾರು ಬಡವರಿದ್ದಾರೆ, ಎಲ್ಲ ಜಾತಿ ಬಡವರು, ಎಲ್ಲ ಧರ್ಮದ ಬಡವರು, ಅವರಿಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ಬಂದಾಗ ಮಾತ್ರ ಸಂವಿಧಾನದ ಧ್ಯೇಯೋದ್ದೇಶಗಳು ಜಾರಿಯಾಗಲಿಕ್ಕೆ ಸಾಧ್ಯ ಆಗ್ತದೆ, ಸಮಾಜ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಎಲ್ಲರೂ ಕೂಡ ಮುಖ್ಯವಾಗಿ ಇಲ್ಲಿಗೆ ಬರಲಿಕ್ಕೆ ಸಾಧ್ಯ. ಯಾರಿಗೆ ಸಂವಿಧಾನಕ್ಕೆ ಬದ್ಧತೆ ಇದೆ ಅವ್ರು ಮಾತ್ರ ಅವ್ರ ಕೈಯಲ್ಲಿ ಸಂವಿಧಾನ ರಕ್ಷಣೆ ಪಡೀಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೋಸ್ಕರ ಸಂವಿಧಾನ ಉಳಿಸತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ, ಸಂವಿಧಾನ ರಕ್ಷಣೆ ಮಾಡಬೇಕಾಗಿರ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ, ಪ್ರಜಾತಂತ್ರ ಉಳಿಬೇಕಾಗಿರ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ. ಅದಕ್ಕೋಸ್ಕರ ಈ ಚುನಾವಣೆಯಲ್ಲಿ ಬಿಜೆಪಿಯನ್ನ ಸೋಲಿಸಿದ ಮಾಡಿ, ಬಿಜೆಪಿಯನ್ನ ಸೋಲಿಸಿದ ನಿಮ್ಮಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡ್ತೀನಿ, ಕಾಂಗ್ರೆಸ್ ಅಭ್ಯರ್ಥಿಯನ್ನ ಗೆಲ್ಲಿಸ್ತೀರಿ ಅಲ್ವಾ? ನಾವು ನಿಮಗೆ ಇಷ್ಟು ಮನವಿ ಮಾಡಲಿಕ್ಕೆ ನಮಗೆ ನೈತಿಕತೆ ಇದೆಯಲ್ವಾ? ಮತ್ತೆ ಇವ್ರ ಶಕ್ತಿ ಬರ್ಬೇಕಾದ್ರೆ, ಸುಬ್ಬಾರೆಡ್ಡಿಗೆ ಶಕ್ತಿ ಬರ್ಬೇಕಾದ್ರೆ ಈ ಬಾಗೇಪಲ್ಲಿನಲ್ಲಿ ನೀರು ಬರ್ಬೇಕ ಬೇಡ? ಇವರು 20,000 ಲೀಡ್ ಗೆದ್ದವ್ರೆ, ನೀವೆಷ್ಟು ಲೀಡ್ ಕೊಡ್ತೀರಿ ಈಗ ಪಾರ್ಲಿಮೆಂಟ್? 40,000. ನೀವು 40,000 ಲೀಡ್ ಕೊಟ್ರೆ ಇದೆಲ್ಲರಿಗೂ ಸಕ್ಕರೆ ಬಾಯಿ ತುಂಬ ಸಕ್ಕರೆ ಆಗ್ತದೆ. ಸುಬ್ಬಾರೆಡ್ಡಿಗೆ ಶಕ್ತಿ ಬರ್ತದೆ. 26ನೇ ತಾರೀಕು ಮಾಡಬೇಕು. 26ನೇ ತಾರೀಕು ಮಾಡ್ತೀರಾ? ನಮ್ಮ ಅಭ್ಯರ್ಥಿ, ಕಾಂಗ್ರೆಸ್ನ ಅಭ್ಯರ್ಥಿ, ಅವರ ಕ್ರಮ ಸಂಖ್ಯೆ 3, ಕ್ರಮ ಸಂಖ್ಯೆ, ನಮ್ಮ ಚಿಹ್ನೆ ಹಸ್ತ ಗುರುತಿಗೆ ನೀವು ವೋಟ್ ಹಾಕಿ ನಮ್ಮ ಅಭ್ಯರ್ಥಿಯನ್ನ ಗೆಲ್ಲಿಸಿ ವಿಧಾನಸಭೆಗೆ ಅಲ್ಲ ಲೋಕಸಭೆಗೆ ಕಳಿಸಿಕೊಡ್ಬೇಕು ಅಂತ ಹೇಳಿ ನೀವೆಲ್ಲರೂ ಕೂಡ ಮನವಿ ಮಾಡಿ ನಾನು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಾಂಗ್ರೆಸ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.